ನಮಸ್ಕಾರ ವೀಕ್ಷಕರೇ, ಬನಶ್ರೀ 24x7 ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ಹಳ್ಳಿ ಹೈದ ಹನುಮಂತನ ಗೆಲುವನ್ನು ಸಹಿಸದೇ ಇರುವಂಥ ಕೆಲವೊಂದು ಜನರಿಗೆ ಹನುಮಂತವರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮಾಹಿತಿನ ಮುಂದುವರಿಸೋಣ. ವೀಕ್ಷಕರೇ, ಬಿಗ್ ಬಾಸ್ನ ಸಂಚಿಕೆಯಲ್ಲಿ ರಜತ್ ಅವರು ಹನುಮಂತು ಕೇವಲ ಹಾಡೋಡೋಕ್ಕೆ ಮಾತ್ರ ಲಾಯ್ಕು ಅಂತ ಹೇಳಿ ಟಿಕೆಟು ಫಿನಾಲೆ ಟಾಸ್ಕ್ನಿಂದ ಹೊರಗಿಟ್ಟಿರ್ತಾರೆ. ಆದರೆ ಹನುಮಂತವರು ಅದೇ ಟಾಸ್ಕ್ನಲ್ಲಿ ಟಿಕೆಟು ಫಿನಾಲೆಯಲ್ಲಿ ಫೈನಲ್ ಪ್ರವೇಶ ಪಡೆದು ನಾನು ಏನು ಅಂತ ತೋರಿಸ್ಕೊಂಡ್ರು. ಆದರೆ ರಜತ್ ಅವರಿಗೆ ವಿರುದ್ಧವಾಗಿ ಮಾತಾಡದೆ ಮಾತು ಮನಿ ಕೆಡಿಸ್ತು, ತೂತು ಒಲಿ ಕೆಡಿಸ್ತು ಅನ್ನೋ ಹಾಡು ಹೇಳಿ ರಜತ್ ಅವರಿಗೆ ಮುಜುಗರ ತಂದಿದ್ದನ್ನು ತಾವು ನೋಡಿರ್ತೀರ. ಇನ್ನು ಹಂಸ ಪ್ರತಾಪ್ ಅವರು ಕೂಡ ಹನುಮಂತವರು ಅವ್ರ ಜಾತಿಯ ಬಗ್ಗೆ ಮಾತಾಡಿ ಇಡೀ ಕರ್ನಾಟಕದ ಜನತೆಯನ್ನು ಕ್ಷಮೆ ಕೇಳಿದ್ದು ಕೂಡ ನೀವು ನೋಡಿದ್ದೀರ. ಇನ್ನು ತ್ರಿವಿಕ್ರಮ್ ಅವರ ತಾಯಿ ಅವರು ಹೇಳ್ತಾರೆ, ಹನುಮಂತನಲ್ಲಿ ಏನೂ ಕಾಣಿಸ್ಲಿಲ್ಲ, ಹನುಮಂತ ಗೆದ್ದಿದ್ದು ಇಷ್ಟ ಆಗಲಿಲ್ಲ, ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಗೆಲ್ಲಬೇಕಿತ್ತು ಅಂತ ಹೇಳಿದ್ದು ಇಡೀ ಕರ್ನಾಟಕದ ಜನತೆಗೆ ತುಂಬ ನೋವುಂಟು ಮಾಡಿದಂಥ ಸಂಗತಿಯಾಗಿದೆ ವೀಕ್ಷಕರೇ. ಯಾಕಂದರೆ ಹನುಮಂತು ಅವರು ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ಪಡೆದು 5 ಕೋಟಿಗಿಂತ ಹೆಚ್ಚಿನ ಓಟು ಗಳಿಸಿ ಕಪ್ ಗೆದ್ದಿರೋದು. ಆದರೆ 2 ಕೋಟಿ ಓಟು ಪಡೆದ ತನ್ನ ಮಗ ಗೆಲ್ಲಬೇಕಿತ್ತು, ಅದಲ್ಲದೆ ಹನುಮಂತು ಗೆಲ್ಲಬಾರದಿತ್ತು ಅನ್ನೋದು ಒಬ್ಬ ತಾಯಿಯಾಗಿ ತನ್ನ ಮಗನ ಒಳಿತನ್ನು ಮಾತ್ರ ಬಯಸೋದು, ಇನ್ನುಳಿದವರ ಗೆಲುವನ್ನು ಸಂಭ್ರಮಿಸದೆ ಈ ರೀತಿ ನಡ್ಕೊಳ್ಳೋದು ತುಂಬ ದುರದೃಷ್ಟಕರ ವೀಕ್ಷಕರೇ. ಇಷ್ಟೆಲ್ಲ ಘಟನೆಗಳು ನಡೆದರೂ ಕೂಡ ನಮ್ಮ ಹನುಮಂತವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಾನಿರೋದೇ ಹೀಗೆ, ನಾನು ಗೆದ್ದಿರೋದು ಇಡೀ ಕರ್ನಾಟಕದ ಜನತೆಯ ಬೆಂಬಲದಿಂದ, ಅವರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಖುಷಿ ಪಡ್ತಾ ಇರೋದು ನಮಗೂ ನಿಮಗೂ ಎಲ್ಲ ಗೊತ್ತಿರೋ ವಿಷಯ. ಇದು ಕಣ್ರಿ ಒಬ್ಬ ವ್ಯಕ್ತಿಯ ಸರಳತೆಯ ಜೀವನ ಅಂದರೆ. ಯಾರಿಗೂ ನೋವಾಗದಂತೆ ನಡೆದುಕೊಳ್ಳುವ ಹನುಮಂತವರು ಗೆದ್ದಿದ್ದು ಇಡೀ ಕರ್ನಾಟಕದ ಜನತೆ ಸಂಭ್ರಮಿಸೋ ಸಮಯದಲ್ಲಿ ಯಾರೋ ಒಂದಿಷ್ಟು ಹನುಮಂತವರು ಕಪ್ ಗೆದ್ದಿದ್ದನ್ನು ಸಹಿಸಲಾರದೆ ಈ ರೀತಿ ನಡ್ಕೊಳ್ಳೋದು ಹನುಮಂತ ಅವರ ಅಭಿಮಾನಿಗಳಿಗೆ ರೊಚ್ಚಿಗೆ ಬಿಸುವಂತೆ ಮಾಡಿಬಿಟ್ಟಿದೆ ವೀಕ್ಷಕರೇ. ಇನ್ನು ಹನುಮಂತವರಿಗೆ ಇನ್ನೂ ಕೆಲವು ತಿಂಗಳುಗಳಲ್ಲಿ ಮದುವೆ ಮಾಡುವ ವಿಷಯನ ಅವರ ಕುಟುಂಬದವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಮದುವೆಗೆ ಕಿಚ್ಚ ಸುದೀಪ್ ಅವರಿಗೆ ಆಮಂತ್ರಣ ನೀಡ್ತೀವಿ ಅಂತಾನೂ ಕುಟುಂಬದವರು ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ ವೀಕ್ಷಕರೇ. ನೋಡೋಣ ವೀಕ್ಷಕರೇ, ಈ ಬಿಗ್ ಬಾಸ್ ಗೆಲುವಿನ ಮುಖಾಂತರ ನಮ್ಮ ಹನುಮಂತವ್ರ ಜೀವನದಲ್ಲಿ ಏನೇನು ಬದಲಾವಣೆಗಳಾಕ್ಕವು ಅಂತ ಮುಂದಿನ ವಿಡಿಯೋದೊಳಗೆ ತಮಗೆ ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಅಲ್ಲಿವರೆಗೂ ನಮಸ್ಕಾರ.